ದೊಡ್ಡಬಳ್ಳಾಪುರ ತಾಲೂಕು. ನಾನು ಅಡಿಕೆ 2.5 ಎಕರೆಯಲ್ಲಿ ಅಡಿಕೆ ಬಾಳೆ ಮಾಡಿದ್ದೇನೆ. ಇದರಲ್ಲಿ ನಾನು ಟ್ರೈಕೋಡರ್ಮಾ ಸೂಡೋಮೋನಾಸ್ ಎಂಬ ಜೈವಿಕವನ್ನು ನಾನು ಯೂಸ್ ಮಾಡಿದ್ದೀನಿ. ಇವಾಗ ನಮ್ಮ ಬೆಳೆ ಯಾವ ರೀತಿ ಐತೆ ಅಂತಂದರೆ ಹಚ್ಚ ಹಸಿರಿನಿಂದ ಕೂಡಿದ್ದು, ಯಾವುದೇ ಕೀಟನಾಶಕ ಬಳಸದೆ ಟ್ರೈಕೋಡರ್ಮಾ ಸೂಡೋಮೋನಾಸನ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಇವಾಗ ಬಾಳೆಗೆ ಮಾತ್ರ ನಾನು ಪೊಟಾಸು, DAP ಇವೆರಡು ಒಂದು ಟೈಮು ಮಾತ್ರ ನಾನು ಗೊನೆ ಟೈಮಲ್ಲಿ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಮಾಮೂಲಿ ಟ್ರೈಕೋಡರ್ಮಾ ಸೂಡೋಮೋನಾಸಲ್ಲೇ ನಾನು ಬೆಳೆಯಿದ್ದೀನಿ. ಹೆಸರು ಮಧು ಅಂತ. ನಾನು ಕುಂಚನಹಳ್ಳಿ ಗ್ರಾಮ, ದೊಡ್ಡಬಳ್ಳಾಪುರ ತಾಲೂಕು. ನಾನು ಆಡನಹಳ್ಳಿ KVKಯಿಂದ ಟ್ರೈಕೋಡರ್ಮಾ ಸೂಡೋಮೋನಾಸ್ ತಂದು ಬಾಳೆ ಅಡಿಕೆ ಬೆಳೆಗೆ ಯೂಸ್ ಮಾಡ್ತಾಯಿದ್ದೀನಿ. ಯೂಸ್ ಮಾಡಿದ ಮೇಲೆ ಯಾವ ಥರ ಮಾಡ್ತಾಯಿದ್ದೀನಿ ಅಂದರೆ ಡ್ರೆಂಚಿಂಗ್ ಮಾಡಿದ್ದೀನಿ. ಡ್ರೆಂಚಿಂಗ್ ಯಾವಾಗ ಮಾಡಿದ್ದೀನಿ ಅಂದರೆ ಫುಲ್ಲು ನೀರು ಅಂದರೆ ವೆಟ್ಟಿರಬೇಕು, ಆ ಟೈಮಲ್ಲಿ ಡ್ರೆಂಚಿಂಗ್ ಮಾಡಿದಾಗಿಂದ ನೋಡಿ ಇದು ಯೂಸ್ ಮಾಡಿದ ಮೇಲೆ ಪನಾಮ ವಿಲ್ಟು ಅದೆಲ್ಲ ಅವಾಯ್ಡ್ ಆಗಿದೆ. ಮತ್ತು ಗಿಡನೂ ಚೆನ್ನಾಗಿ ಡೆವಲಪ್ ಆಗ್ತಿದೆ, ಮತ್ತು ಸಕ್ಕರ್ಸು ಚೆನ್ನಾಗಿ ಬರ್ತಿದೆ. ಆದ್ದರಿಂದ ಎಲ್ಲರೂ ಯೂಸ್ ಮಾಡೋದು. ನಾನು ಆಡನಹಳ್ಳಿಯಿಂದ ನಾನು ಟ್ರೈಕೋಡರ್ಮಾ ಸೂಡೋಮೋನಾಸು ತಗೊಂಬಂದು ಯೂಸ್ ಮಾಡ್ತಾಯಿದ್ದೀನಿ. ಟ್ರೈಕೋಡರ್ಮಾ ಸೂಡೋಮೋನಾಸ್ನ ನಾನು 200 ಲೀಟ್ರಲ್ಲಿ ಬೆರೆಸಿ ಒಂದೊಂದು ಗಿಡಕ್ಕೆ ನಾನು ಅರ್ಧ ಲೀಟರಲ್ಲಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರ್ತೈತೆ. ಹಚ್ಚ ಹಸಿರಿಂದ ಗಿಡನೂ ಅಷ್ಟೇ, ಡೆವಲಪ್ಮೆಂಟು ಅಷ್ಟೇ, ಯಾವುದೇ ರೋಗ ಕಂಟ್ರೋಲ್ ಮಾಡಿಕೊಂಡು ಇದಾಗ್ತೈತೆ.